ಏನಮ್ಮ? ಓ ಆನೆಗಳು. ಹಾಂ ಅದೇ ಅದೇ ಒಂದು ಸ್ವಲ್ಪ ಅಲ್ಲಿ ನಿಂತ್ಕೋತೀವಿ. ಹಾಂ ಓ ಫಾರೆಸ್ಟ್ ಅವರು. ಹಾಂ ಆಗಿದೆ, ಚೆನ್ನಾಗಿದೆ ಆಫ್ ರೋಡು, ಏನು ತೊಂದರೆ ಏನಿಲ್ಲ. ಬಟ್ ಓಕೆ, ಅರ್ಲಿ ಮಾರ್ನಿಂಗ್ ಬಂದಿರೋದಕ್ಕೂ ಆ ವೈಬ್ಸ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಸಕ್ಕತ್ತಾಗಿದೆ. ಆ ಬೆಟ್ಟ ಗುಡ್ಡಗಳೆಲ್ಲ ಯಾವುದೋ ಡ್ರಾಮಾ ಇದರಲ್ಲಿ ಬ್ಯಾನರ್ ಹಾಕ್ತಾರಲ್ಲ, ಹಿಂದೆಗಡೆ ಸ್ಕ್ರೀನ್ ಬಿಡ್ತಾರಲ್ಲ, ಆ ಥರ ಕಾಣಿಸ್ತಾ ಇದೆ ಪ್ರತಿಯೊಂದು. ಚಿರತೆ ಮರಿ ನಮ್ಮ ಮನೆಯಿಂದ ಅದು ಎಕ್ಸಾಕ್ಟ್ಲಿ 2 ಕಿಲೋಮೀಟರ್. 2 ಕಿಲೋಮೀಟ್ರ್ ಆಗುತ್ತೆ, ಅದು ಕರೆಕ್ಟು. ಚಿರತೆ ಮರಿ ಎರಡೂ. ಲಾಸ್ಟ್ ಇದಕ್ಕೆ ಇನ್ನೊಂದು ವರ್ಷದ ಹಿಂದೆ ಒಂದು ಜಿಂಕೆನ ಸಾಯಿಸಿ ತಿಂದಿರಲಿಲ್ಲ. ಇಲ್ಲ ಅಲ್ಲೇ ಅದಕ್ಕಿಂತ ಇನ್ನು ಸ್ವಲ್ಪ ಹಿಂದೆಗಡೆ. ಇವಾಗ ನಾವು ಸ್ಟ್ರೈಟು ಅದೇ ರೋಡಲ್ಲಿ ಹೋದರೆ. ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ನಾನು ಗೊತ್ತಲ್ಲ ನಿಮ್ಮ ಸಂಚಾರಿ ಸುನಿಲ್ಲ. ನಾನಿವತ್ತು ಅರ್ಲಿ ಮಾರ್ನಿಂಗ್ ಒಂದು ಕನಕಪುರದಲ್ಲಿ ಒಂದು ಒಳ್ಳೆ ಸನ್ರೈಸ್ ವ್ಯೂ ಪಾಯಿಂಟ್ ತೋರ್ಸೋಣ ಅಂತ ನಾನು ಹೋಗ್ತಾ ಇದ್ದೀನಿ. ಎಲ್ಲರೂ ಬ್ರೇಕ್ಫಾಸ್ಟ್ ರೈಡು, ಸನ್ಸೆಟ್ ವ್ಯೂ ಪಾಯಿಂಟು ಅದೆಲ್ಲ ತೋರ್ಸೋಕ್ಕೆ ಅಂತ ಕರ್ಕೋಗ್ತಾ ಇದ್ದಾರೆ. ನಾನು ಇವತ್ತು ಅದೇ ಜಾಗಕ್ಕೆ ನಿಮ್ಮನ್ನ ಸನ್ರೈಸ್ಗೆ ಅಂತ ಕರ್ಕೋಗ್ತಾ ಇದ್ದೀನಿ. ಅದ್ಭುತವಾಗಿದೆ. ನಾನಿವತ್ತು ಬ್ರೇಕ್ಫಾಸ್ಟ್ ರೈಡ್ ಮಾಡ್ತಾಯಿಲ್ಲ, ಆ್ಯಕ್ಚುಲಿ ಬೆಡ್ ಕಾಫಿ ಅಂದರೆ ಅರ್ಲಿ ಮಾರ್ನಿಂಗ್ ರೈಡ್ ಮಾಡ್ತಾಯಿದ್ದೀವಿ. ಟೈಮ್ ಬಂದು 4:10. 6 ಗಂಟೆಗೆ ಕರೆಕ್ಟಾಗಿ ಒಂದು ಆಫ್ ರೋಡ್ ಮಾಡಿಕೊಂಡು ಒಂದು ಬೆಟ್ಟ ಹತ್ತೋಣ ಅಂತಂದ್ಬಿಟ್ಟು ಬನ್ನಿ. ಆ ಬೆಟ್ಟದ ಪೂರ ಮಾಹಿತಿ ನಾನು ಮುಂದೆ ಹೋಗ್ತಾ ಕೊಡ್ತೀನಿ. ಮುಂದೆ ನನ್ನ ಫ್ರೆಂಡು ಪವನ್ ಅವರು ಬರೋರಿದ್ದಾರೆ, ಈ ರೈಡ್ಗೆ ಜಾಯ್ನ್ ಆಗೋರಿದ್ದಾರೆ. ಇನ್ನೂ ಒಂದಿಬ್ಬರು ಬರಬೇಕಿತ್ತು, ಆ್ಯಕ್ಚುಲಿ ಕಾರಣಾಂತರದಿಂದ ಅವ್ರು ಬರೋಕ್ಕಾಗಿಲ್ಲ. ಆದ್ದರಿಂದ ನಾನು ಮತ್ತು ಪವನ್ ಅವರಿಬ್ಬರು ಈ ರೈಡ್ ಮಾಡ್ತಾಯಿದ್ದೀವಿ. ಕನಕಪುರದಿಂದ ಒಂದು 12 ಕಿಲೋಮೀಟ್ರ್ ಆಗ್ಬೋದು ನಾನು ಹೋಗ್ತಾ ಇರೋ ಪ್ಲೇಸ್ಗೆ. ಕನಕಪುರ ರೋಡು ಅದ್ದೂರಿಯಾಗಿ ರೆಡಿ ಆಗ್ತಾ ಇದೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ನೀವೇ ನೋಡಿ, 2 ಲೈನು ರೋಡ್ ಮಾತ್ರ ಸಖತ್ತಾಗಿ ಆಗ್ತಾ ಇದೆ. ಇನ್ನು ಮೈಸೂರು ರೋಡಲ್ಲಿ ಆ ಕಡೆ ಟ್ರಾಫಿಕ್ ಅನ್ನೋರು ದಯವಿಟ್ಟು ಈ ಕಡೆ ಬರ್ಬೋದು. ನಮಗೆ ಮಂಡ್ಯ, ಮೈಸೂರು, ಚಾಮರಾಜನಗರ, ಈ ಕಡೆ ಮಹದೇಶ್ವರ ಬೆಟ್ಟ, ಈ ಕಡೆಗೆಲ್ಲ ಹೋಗೋರಿಗೆ ತುಂಬ ಹೆಲ್ಪ್ ಆಗ್ತಾ ಇದೆ. ರೋಡ್ ಮಾತ್ರ ಸಖತ್ತಾಗಿ ಮಾಡ್ತಾ ಇದ್ದಾರೆ. ಡಬಲ್ 4 ಲೈನ್ದು ನೋಡಿ. ಇದು ಟೋಲ್ ರೋಡೇ. ಟೋಲ್ ರೋಡ್ ಆಗಕ್ಕೆ ಮುಂಚೆ ಓಡಾಡ್ಕೊಂಬಿಡಿ. ಈ ರೋಡಲ್ಲೂ ನಮ್ಮ ಮೈಸೂರು ರೋಡ್ ಥರ 2 ವೀಲರ್ ಬ್ಯಾನ್ ಮಾಡ್ತಾರೆ ಹಂಗೋ ಇನ್ನೂ ಗೊತ್ತಿಲ್ಲ ಅದ್ರ ವಿಚಾರ. ಆ್ಯಕ್ಚುಲಿ ಬ್ಯಾನ್ ಮಾಡಲ್ಲ ಅನ್ಕೋತೀನಿ, ಯಾಕಂದರೆ ಇದಕ್ಕೆ ಸರ್ವಿಸ್ ರೋಡ್ ಇಲ್ಲ, ನಾರ್ಮಲ್ ಹೈವೇ ಥರ ಮಾಡ್ತಿದ್ದಾರೆ. ಮುಂದಕ್ಕೆ ಕಾದು ನೋಡಬೇಕು. ಇನ್ನೊಂದು 6-7 ತಿಂಗಳು ಆಗ್ಬೋದು ಅಂದ್ಕೊಂಡಿದ್ದೀನಿ ಇದು ಓಪನ್ ಆಗಲಿಕ್ಕೆ. ಆಲ್ಮೋಸ್ಟ್ ಒಂದು 70% ಆಲ್ರೆಡಿ ಕಂಪ್ಲೀಟ್ ಆಗಿದೆ ಕನ್ಸ್ಟ್ರಕ್ಷನ್ನು. ಕನಕಪುರ ರೋಡು ಈ ಥರ ಆಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಸಿಂಗಲ್ ರೋಡಲ್ಲೇ ಸಾಯ್ತಾ ಇದ್ವಿ ನಾವು. ಕನಕಪುರ ರೋಡ್ ಹೋದರೆ ಬೀಜ ಬಾಯಿಗೆ ಬರೋದು, ಆ ಲೆವೆಲ್ಗಿತ್ತು ರೋಡು. ಬಟ್ ಈಗ ತುಂಬ ಟರ್ನಿಂಗ್ ಎಲ್ಲ ಇದ್ದದ್ದೆಲ್ಲನ ಸ್ಟ್ರೈಟ್ ಮಾಡಿ ಸ್ವಲ್ಪ ವಿಡ್ತ್ ಜಾಸ್ತಿ ಮಾಡಿ ರೋಡ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಹಂಗೆ ಲೆಫ್ಟ್ ತೊಗೋಬೇಕಾಗತ್ತೆ ನೋಡಿ. ಯೋಕೋ ಬ್ಯಾಂಕ್ ಇದೆ ಇಲ್ಲೇ ಮುಂದೆ. VB ಅಯ್ಯಂಗಾರ್ ಬೇಕ್ರಿ ಅಂತಿದೆ, ಅಲ್ಲಿ ಲೆಫ್ಟ್ ತೊಗೋಬೇಕು. ಲೆಫ್ಟ್ ತೊಗೊಂಡು ಒಂದು 8 ಕಿಲೋಮೀಟ್ರ್ ಮುಂದೆ ಹೋಗಬೇಕು. ನಿಜವಾಗ್ಲೂ ನಮ್ಮ ಫ್ರೆಂಡು ಪವನ್ ಅವ್ರ ಗಾಡಿ ಸ್ಟಾಕಲ್ಲಿದೆ, ಅದ್ದೂರಿ. ನಿಜವಾಗ್ಲೂ ಇವ್ರ ಗಾಡೀಲಿ ಇಷ್ಟ ಆಗಿದ್ದು ದೇವರಾಣೆ ಲೈಟು. GR 22K ಇನ್ವೆಸ್ಟ್ ಮಾಡಿದ್ದಾರೆ. ಬೆಳಕ್ಕೆ ಮಾತ್ರ ಯಪ್ಪ ಎದುರುಗಡೆನೂ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬೇಕು ಸ್ಟೇರಿಂಗ್ ಹಿಡ್ಕೊಂಡೆ, ಆ ಲೆವೆಲ್ಗಿದೆ ನಿಜವಾಗ್ಲೂ. ನೋಡಿ ಫ್ಲ್ಯಾಶರು ಸುಧಾ ಸಖತ್ತಾಗಿ ಹೊಡೆಯುತ್ತೆ. ಆರನ್ಗೆ ಹಾಕ್ಸ್ಕೊಂಡಿದ್ದಾರೆ ಫ್ಲ್ಯಾಶರು, ಸಖತ್ತಾಗಿ ಹೊಡೆಯುತ್ತೆ ನಿಜವಾಗ್ಲೂ. ಬೆಳಕ್ಕೆ ಮಾತ್ರ ಅಲ್ಟಿಮೇಟ್ ರೀ ನಿಜವಾಗ್ಲೂ. ವರ್ತು 22K ಇನ್ವೆಸ್ಟ್ ಮಾಡಿದ್ರು ತುಂಬ ವರ್ತ್ ಅನಿಸುತ್ತೆ ನನಗಂತೂ. ನೋಡಿ ಇಡೀ ಇದೇ ಕಾಣಿಸ್ತಾ ಇದೆ. ಅದು ಎಲ್ಲೋ ಕ್ಯಾಪ್ ಹಾಕಿದ್ದಾರೆ, ಅದರಿಂದ ವೈಟ್ ಕ್ಯಾಪ್ ಹಾಕಿದ್ರೆ ಇನ್ನೂ ಸಖತ್ತಾಗಿರೋದು. ಎಲ್ಲೋ ಕ್ಯಾಪ್ ಬಿಚ್ಚಿಬಿಟ್ರಂತೂ ಯಪ್ಪ ಎದುರುಗಡೆನೋ ಗೊತ್ತಲ್ಲ ಸೇಮ್ ಅದೇ. ಈ ಹ್ಯಾಂಡ್ಲು ಬಾರ್ ಹಿಡ್ಕೊತಾ ಇದ್ರೆ ಏನೋ ಒಂಥರ ಚಿಕ್ಕ ಗಾಡಿ ಹಿಡಿತಾ ಇದ್ದೀನಿ ಏನೋ ಅನ್ನೋ ಫೀಲ್ ಆಗ್ತಾಯಿದೆ. ಯಾಕಂದರೆ ನಂದು ಹ್ಯಾಂಡ್ಲು ಬಾರು ಮತ್ತು ರೈಸರ್ ಎರಡೂ ಹಾಕ್ಸಿರೋ ಕಾರಣದಿಂದ ನಾನು ಗಾಡಿ ಓಡಿಸಿ ಈ ಗಾಡಿ ಓಡಿಸಿದ್ರೆ ಏನೋ ಚಿಕ್ಕ ಗಾಡಿ ಓಡಿಸ್ತಿದ್ದೀನಿ ಏನೋ ಅನ್ನೋ ಫೀಲು ನನಗೆ. ಯಾವುದೋ ಊರೊಳಗಡೆ ಲೆಫ್ಟ್ ತೊಗೊಂಡ್ವಿ, ನೋಡೋಣ ಎಲ್ಲೆಲ್ಲೋ ಬಂದು ಅವತ್ತು. ಸ್ವಲ್ಪ ಮುಂದೆ ಹೋಗಿ ಆರ್ಚ್ ಹತ್ರ ಲೆಫ್ಟ್ ತೊಗೋಬೇಕಾಗುತ್ತೆ. ನಾನು ಸ್ವಲ್ಪ ಇಲ್ಲಿ ಊರೊಳಗಡೆ ಬಂದುಬಿಟ್ಟೆ. ಒಳ್ಳೊಳ್ಳೆ ದೇವಸ್ಥಾನ ಇದೆಯಪ್ಪ ಈ ಊರಲ್ಲೂ. ಅಪ್ಪಾಜಿ ಬೆಟ್ಟಕ್ಕೆ ಬೆಟ್ಟ ಇಲ್ಲೋಗಿ ಬಲ್ಗಡೆ ನಡಿಯಪ್ಪ. ಅದೇ ಬೇಗ ಬಂದ್ಬಿಟ್ಟವ. ಏನಮ್ಮ? ಓ ಆನೆಗಳು.
ಬೆಳಕಾದ್ಮೇಲೆ ಹೋಗಿ ಹಾಂ ಅದೇ ಒಂದು ಸ್ವಲ್ಪ ಅಲ್ಲಿ ನಿಂತ್ಕೋತೀವಿ. ಮನೆ ಐತಂತೆ ಹಾಂ ಅದ್ರದ ಭಯ ಆಮೇಲೆ ಯಾಕಪ್ಪ ಅದೇ ಅಲ್ಲಿ ಕೆಳಗಡೆ ನಿಲ್ಲಿಸ್ಬಿಡ್ತೀವಿ, ಆ ಗದ್ದೆ ಅದಲ್ಲ ಅಲ್ಲಿ ನಿಲ್ಲಿಸ್ಬಿಡ್ತೀವಿ. ಕೊಂಡು ಲೇಟಾಗಿ ಹೋಗ್ರಿ. ಸರಿ ಆಯ್ತವ. ಹಾಂ ಫಾರೆಸ್ಟ್ಗಳೆಲ್ಲ ಏಟ್ ಮಾಡಿ ಬೆದ್ರ ಮಾಡ್ಬಿಟ್ಟವ್ರಂತೆ ಫಾರೆಸ್ಟ್ ಅವರು. ಫಾರೆಸ್ಟರು. ಹಾಂ ಈಗ ಈ ಮನುಷ್ಯನ ಕಂಡ್ರೆ ಮನುಷ್ಯನ ಇದು ಮಾಡ್ತಾರೆ ಹೋಗಿ. ಸರಿ ಅವ ಅಲ್ಲಿ ನಿಂತ್ಕೋತೀವಿ, ಇನ್ನೊಂದು ಅರ್ಧ ಗಂಟೆ ನಿಂತಿದ್ದೆ ಹೋಯ್ತೀವಿ. ಆಮೇಲೆ ಹೋಗಿ ಸರಿ ಸರಿ, ಇಲ್ಲಿ ಎಡಗಡೆ ಹೋಗ್ಬೇಕಲ್ವಾ ಅಲ್ಲಿ? ಸರಿ ಸರಿ ಆಯ್ತವ. ಬ್ರೋ ಮೊನ್ನೆ ಆನೆ ಬಂದ್ಬಿಟ್ಟು ಎಲ್ಲ ಎದುರಿಸ್ಬಿಟ್ಟು ಇದು ಮಾಡಿದಾರಂತೆ, ಸ್ವಲ್ಪ ಬೆಳಕಾದ್ಮೇಲೆ ಹೋಗಿ ಅಂತಾರೆ. ಬನ್ನಿ ಅಲ್ಲಿ ಹೋಗೋಣ, ಅಲ್ಲಿ ನೋಡೋಣ ಬನ್ನಿ. ಅದಕ್ಕೇನೆ ಬನ್ನಿ. ಬಸಪ್ಪಗಳು ರೋಡಲ್ಲಿ ಕಟ್ಟಾಕಿದ್ದಾರೆ. ಹಳ್ಳಿ ರೋಡಲ್ಲ, ತುಂಬ ಚಿಕ್ಕ. ಇದೇ ರೋಡಾ? ಎಕ್ಸಾಕ್ಟ್ಲಿ ಇದೇ ರೋಡ್. ಬೆಟ್ಟಕ್ಕಿದೆ ಅಲ್ವಾ? ಹಾಂ ಬನ್ನಿ, ನೈಟೇ ಒಂದು ಆಫ್ ರೋಡ್ ಮಾಡಿಬಿಡೋಣ ಆದಂಗಲ್ಲಿ. ಇದೆ ಜಾತ್ರೆ ಆಗಿದೆ ಈಗ ಸದ್ಯದಲ್ಲೇ. ಹಾಂ ಇದೆ ಜಾತ್ರೆ ಆಗಿದೆ ಅನಿಸುತ್ತೆ. ಇದು ಬೋರ್ಡೇ ಇರಲಿಲ್ಲ, ಈಗ ಹಾಕಿದಾರೆಲ್ಲ. ಎಕ್ಸ್ಟ್ರೀಮ್ ಆಫ್ ರೋಡು ಸಖತ್ತಾಗಿದೆ. ಆಫ್ ರೋಡ್ ಮಾತ್ರ ಮುಂದೆ ಹೋಗ್ತಾ ತೋರಿಸ್ತೀನಿ. ಲಾಸ್ಟ್ ಟೈಮ್ ಕೂಡ ಬಂದಿದ್ದೆ ನಾನು, ಅದ್ದೂರಿ ಆಗಿದೆ ಮಾತ್ರ ಆಫ್ ರೋಡು. ಇಲ್ಲೇ ಶುರುವಾಗ್ತಾ ಇದೆ ಸ್ಟ್ರೆಚ್ಚು. ನಮ್ಮ ಕಲ್ಕಿ ಆರ್ತಾ ಇದ್ದಾರೆ. ಲೈಟೆಲ್ಲ ಇರಲಿಲ್ಲ, ಈಗ ಲೈಟೆಲ್ಲ ಹಾಕಿದ್ದಾರೆ, ಪರವಾಗಿಲ್ಲ. ರೋಡೆಲ್ಲ ಮಾಡಿದ್ದಾರೆ ರೀ. ಮೊದಲು ಸಿಕ್ಕಾಪಟ್ಟೆ ಟಫ್ ಆಗಿತ್ತು ರೋಡು. ಗಂಗಾಧರೇಶ್ವರ ಬೆಟ್ಟ ಸ್ವಲ್ಪ ಅಲ್ಲಲ್ಲಿ ಇದಾಗಿದೆ. ಆನೆ ಬೇರೆ ಅಂತ ಬೇರೆ ಎದುರಿಸ್ಬಿಟ್ಟಿದ್ದಾರೆ. ಬೀಜ ಬಾಯಿಗೆ ಬರ್ತಿದೆ. ಏನು ಧೂಳು ಶಿವನೇ, ಯಪ್ಪ ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ. ವೈಸರ್ ಕ್ಲೋಸ್ ಮಾಡ್ಕೊಂಬಿಡೋಣ. ಲಾಸ್ಟ್ ಟೈಮು ಈ ರೋಡಲ್ಲಿ ಒಂದು RC ಬಂದು ಬಿದ್ದು ಒದ್ದಾಡಿ ಹೋಗಿದ್ವಿ. ಫಾರೆಸ್ಟ್ ಡಿಪಾರ್ಟ್ಮೆಂಟು ಗೇಟು ಸದ್ಯ ಇಲ್ಲಿ ಯಾವುದೂ ರಿಸ್ಟ್ರಿಕ್ಷನ್ಸ್ ಇಲ್ಲ.
ಇಲ್ಲಿಂದ ಸ್ವಲ್ಪ ಸ್ಟ್ರೆಚ್ಚು ತುಂಬ ಕಾಂಪ್ಲಿಕೇಟೆಡ್ ಆಗಿದೆ. ಯಾಕಂದರೆ ಇಲ್ಲಿ ನೋಡಿ ಈ ಥರ ಸಾರಿ ಮೊದಲು ತುಂಬ ಟಫ್ ಆಗಿತ್ತು ರೀ. ಈಗ ಸ್ವಲ್ಪ ಪರವಾಗಿಲ್ಲ, ಇದೆಲ್ಲ ಹಾಕಿದ್ದಾರೆ, ಮಣ್ಣೆಲ್ಲ ಹಾಕಿ ಇದು ಮಾಡಿ ಇಕ್ಕಿದ್ದಾರೆ. ಅಪ್ಪ ನಮ್ಮ ಗಾಡಿಗೆ ಎದ್ದು ನಿಂತ್ಕೊಂಡ್ರೆ ಒಂದು ಮಜಾಪ್ಪ, ಬ್ಯಾಲೆನ್ಸಿಂಗು ಗಾಡಿ ಓಡಿಸ್ಬೇಕಾರೆ. ಏರ್ ಪಿನ್ ಬೆಂಡ್ ಹತ್ರನೇ ಸ್ವಲ್ಪ ಹಿಂಸೆ ಆಗುತ್ತೆ. ರೋಡ್ ಚೆನ್ನಾಗಿದೆ ಅಂತ ತೊಂದರೆ ಇಲ್ಲ. ಅಬ್ಬಬ್ಬಬ್ಬಬ್ಬಬ್ಬ, ನಮ್ಮ ಜಾಕಿ ನಮ್ಮ ಸಾರ್ತಿನ ಸರಿಯಾಗಿ ಯೂಸ್ ಮಾಡ್ತಾ ಇದ್ದಾರೆ, ಸರಿಯಾಗಿ ಆರಿಸ್ತಾ ಇದ್ದಾರೆ. ಯಾವಪ್ಪ ಧೂಳು ನೋಡಿ. ಸ್ವಲ್ಪ ಜಾರ್ತಾ ಇದೆ. ಡಿಂಗಡಾಂಗ್ ಇನ್ನು ಸ್ವಲ್ಪ ದೂರ ಹತ್ರಕ್ಕೆ ಬಂದ್ಬಿಟ್ಟು ಕೊನೆಗೂ ಸೂರ್ಯೋದಯಕ್ಕೆ ಮುಂಚೆ ತಲುಪಿದ್ದೀವಿ ಜಾಗನ. ಈ ಸ್ಟ್ರೆಚ್ ಅಂತೂ ಸಿಕ್ಕಾಪಟ್ಟೆ ಕಾಂಪ್ಲಿಕೇಟೆಡ್ ಆಗಿದೆ. ಸಿಗಾಕೊಂಬಿಟ್ರೆ ಹೋಗೋ ಸ್ಟ್ರೆಚ್ಚಲ್ಲಿ ಹತ್ತುಬಿಟ್ರೆ ನಮ್ಮ ಗಾಡಿಗಳು ಮಜಾ, ಇಲ್ಲ ಅಂದರೆ ಕಷ್ಟ. ಕೂಲ್ ಬೇಬಿ, ನಿಧಾನಕ್ಕೆ ಹೋಗೋಣ, ಧೂಳೆಲ್ಲ ಹೋಗ್ಲಿ. ಇರಿ ಬೇಡ ಇರಿ ಒಂದು ನಿಮಿಷ ಇರಿ ಬರ್ತೀನಿ ರೀ. ನಮ್ಮ ಗಾಡಿ ಆ ಥರ ನಿಂತ್ಕೊಂತು ಅಂದರೆ ನಿಂತ್ಕೊಂಡ್ಬಿಡುತ್ತೆ, ಇಲ್ಲ ಅಂದರೆ ಬಂದರೆ ಬತ್ತಾನೇ ಇರುತ್ತೆ. ಹೋಗಿ ನೀವು ನಿಲ್ಲಿಸ್ಬೇಡಿ, ಮೇಲ್ಕ್ಕೆ ಹೋಗಿ ಹೇಳ್ತೀನಿ, ಮೇಲ್ಕ್ಕೆ ಹೋಗ್ಬಿಡಿ ಫಸ್ಟ್. ಬಿದ್ದಿಲ್ಲ ಗಾಡಿ. ಅಲ್ಲಿ ನೀವು ಸ್ವಲ್ಪ ಇದು ಮಾಡಿದ್ರಲ್ಲ, ರಾವಾಯ್ತಲ್ಲ, ನಾನು ಹಿಂದೆನೇ ಇದ್ದೆ, ಸ್ಲೋ ಮಾಡಿದ್ನಲ್ಲ, ಕಚ್ಕೊಂಡ್ಬಿಡ್ತು ಗಾಡಿ. ಹಿಂದಕ್ಕೆ ಬಿಟ್ಟೆ ಹೋಗಬೇಕು, ಇಲ್ಲಾಂದ್ರೆ ಆಗಲ್ಲ ನಮ್ಮ ಗಾಡಿಗಳು. ಹತ್ತಿಸಿ ಹೇಳ್ತೀನಿ ನಾನು. ಗಾಡಿ ಒಂದ್ಸಲಿ ಇದು ಡೌನ್ ಆಗಿಬಿಟ್ರೆ ತಿರ್ಗಿ ಹತ್ಕೊಳ್ಳೋದು ತುಂಬ ಕಷ್ಟ. ಇಲ್ಲಿವರೆಗೂ ಬರ್ತಾ ಇದೆ ಕಲ್ಲು. ರೋಡೆಲ್ಲ ಸರಿ ಹೋಗಿದೆ ಅಂದ್ಕೊಂಡಿದ್ದೆ. ನಿಧಾನ ಬರಲಾ?
ತುದಿಗೆ ಬರ್ತಾ ಬರ್ತಾ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ ರೋಡು. ಈಗ ಮಾಡಿದಾರಲ್ಲ ಹೊಸ ರೋಡ್, ಈ ಥರ ಇರಲಿಲ್ಲ ಫಸ್ಟು. ಐ ಥಿಂಕ್ ಈಗ ಸ್ವಲ್ಪ ಇದು ಮಾಡಿದ್ದಾರೆ. ಅಬ್ಬಾ, ಫ್ಯಾಂಟಾಸ್ಟಿಕ್. ಫೈನಲಿ ಡೆಸ್ಟಿನೇಷನ್ ರೀಚ್. ಓ, ಈ ಮನೆಯೂ ಇರಲಿಲ್ಲ, ಈಗ ಕಟ್ಟಿದ್ದಾರೆ. ಅಪ್ಪ, ಹೋಗಿ ಹೋಗಿ ಮುಂದೆ ಹೋಗಿ. ಸೂರ್ಯೋದಯ ಯಾವ ಮೂಲೆಯಲ್ಲಾಗುತ್ತೆ ಗೊತ್ತಿಲ್ಲ. ಇದೇನು ಅದೇ ಅಲ್ಲ, ಅದೇ ಫಾಗ ಹೊಗೆನ ಒಂದೂ ಗೊತ್ತಾಗ್ತಾಯಿಲ್ಲ ಇದು ಚಳಿ ಇದೆ ಅಲ್ಲ. ಇಲ್ಲಿ ಚಳಿ ಇದೆ ಹಾಂ, ಎಕ್ಸಾಕ್ಟಾಗಿ ಇಲ್ಲೇ ಆಗೋದು ಅಲ್ವಾ? ಹಾಂ, ಅದೇ ಹೇಳಿದ್ದು ನಿಮಗೆ. ನೋಡೋಣ ಸೂರ್ಯೋದಯ ಯಾವ ಥರ ಆಗುತ್ತೆ ಅದೊಂದು ನೋಡ್ತೀನಿ ಫಸ್ಟು. ಹೆಂಗಾಗುತ್ತೆ ಅನ್ನೋದು ನಿಮ್ಗೆ ತೋರಿಸ್ಕೊಡ್ತೀನಿ. ಹೆಲ್ಮೆಟ್ ಬಿಚ್ಚೋಣ ಫುಲ್ಲು. ಆದರೂ ತಲೆ ಒಳಗಡೆ ಅಂತೂ ಫುಲ್ ಸೆಕೆ ಇದೆ. ಹೊರಗಡೆ ಚಳಿ ಇದೆ, ತಲೆ ಒಳಗಡೆ ತುಂಬ ಸೆಕೆ ಇದೆ. ಯಾಕಂದರೆ ಆಫ್ ರೋಡ್ ಮಾಡ್ಕೊಂಡು ಸ್ವಲ್ಪ ಮೇಲಕ್ಕೆ ಬಂದ್ವಲ್ಲ, ಆದ ಕಾರಣ ತುಂಬ ಎಸ್ಟ್ರೀಮ್ ಆಗಿದೆ. ಚೆನ್ನಾಗಿದೆ ಆಫ್ ರೋಡು, ಏನು ತೊಂದರೆ ಏನಿಲ್ಲ. ಬಟ್ ಓಕೆ, ಅರ್ಲಿ ಮಾರ್ನಿಂಗ್ ಬಂದಿರೋದಕ್ಕೂ ಆ ವೈಬ್ಸ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಸಕ್ಕತ್ತಾಗಿದೆ. ಆ ಬೆಟ್ಟ ಗುಡ್ಡಗಳೆಲ್ಲ ಯಾವುದೋ ಡ್ರಾಮಾ ಇದರಲ್ಲಿ ಬ್ಯಾನರ್ ಹಾಕ್ತಾರಲ್ಲ, ಹಿಂದೆಗಡೆ ಸ್ಕ್ರೀನ್ ಬಿಡ್ತಾರಲ್ಲ, ಆ ಥರ ಕಾಣಿಸ್ತಾ ಇದೆ ಪ್ರತಿಯೊಂದು. ಅದೊಂಥರ ಡ್ರಾಮಾ ಸ್ಕ್ರೀನ್ ಬಿಡ್ತಾರೆ ಗೊತ್ತಾ, ನಾಟಕ ಆಡ್ಬೇಕಾರೆ ಹಿಂದೆಗಡೆ ಆ ಥರ ಕಾಣಿಸ್ತಾ ಇದೆಯಲ್ಲ, ಯಾರೋ ಚಿತ್ರ ಬರೆದು ಹಾಕಿರೋ ಥರ. ಪೇಂಟಿಂಗ್ ಜನಗಳು ಎದುರಿಸೋದು ಅದರಲ್ಲ ಒಂದು ಯಾವ ಆನೆ ಇದೆ ಅದೇ, ಅದೆಲ್ಲ ನಮ್ಮ ಧೈರ್ಯ ಅಷ್ಟೇ, ಧೈರ್ಯ ಮಾಡಿ ಬರ್ತಾರೋದು ಅಷ್ಟೇ. ಆದರೆ ಅವ್ರು ಹೇಳಿದ್ದು ಯಾವುದೋ ಒಂಟಿ ಆನೆ ಬಂದುಬಿಟ್ಟಿದೆ, ಫಾರೆಸ್ಟ್ ಅವರು ಹೊಡೆದ್ಬಿಟ್ಟು ಸ್ವಲ್ಪ ಭಯ ಮಾಡಿಬಿಟ್ಟಿದ್ದಾರೆ, ಹಾಗೆ ಹೇಗೆ ಅಂತಾರೆ. ಬಟ್ ಒಂದು ಕಡೆ ಇರಲ್ಲ. ಇದ್ರೆ ಸರಿ, ಹಾಂ, ಇಲ್ಲಿ ಈ ಟೈಮಲ್ಲೆಲ್ಲ ಹೌದೌದೌದು. ಮೊನ್ನೆ ಒಂದು ಇದು ನೋಡಿದ್ರೆ ತುರಳಿ ಫಾರೆಸ್ಟಲ್ಲಿ ಚಿರತೆ 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 ಮರಿ ನಮ್ಮ ಮನೆಯಿಂದ ಅದು ಎಕ್ಸಾಕ್ಟ್ಲಿ 2 ಕಿಲೋಮೀಟರ್. ಹಾಂ, 2 ಕಿಲೋಮೀಟ್ರ್ ಆಗುತ್ತೆ, ಅದು ಕರೆಕ್ಟು. ಚಿರತೆ ಮರಿ ಎರಡೂ. ಲಾಸ್ಟ್ ಇದಕ್ಕೆ ಇನ್ನೊಂದು ವರ್ಷದ ಹಿಂದೆ ಒಂದು ಜಿಂಕೆನ ಸಾಯಿಸಿ ತಿಂದಿರಲಿಲ್ಲ. ಇಲ್ಲ, ಅಲ್ಲೇ ಅದಕ್ಕಿಂತ ಇನ್ನು ಸ್ವಲ್ಪ ಹಿಂದೆಗಡೆ. ಇವಾಗ ನಾವು ಸ್ಟ್ರೈಟ್ ಅದೇ ರೋಡಲ್ಲಿ ಹೋದ್ರೆ ಹಾಂ, ನೈಸ್ ರೋಡ್ ಹೋಗ್ತೀವಲ್ವಾ, ಹೌದು. ಆ ರೋಡಲ್ಲಿ ಆರ್ ವಿ ಕಾಲೇಜ್ ಇದೆಯಲ್ಲ ಅಲ್ಲೊಂದು. ಆರ್ ವಿ ಅಷ್ಟು ದೂರ ಅಷ್ಟು ಮುಂದೆನೂ ಹೋಗಂಗಿಲ್ಲ. ಹಾಂ, ಅಲ್ಲಿ ರೈಟ್ ತೊಗೋಬೇಕು ಡೆಡ್ ಎಂಡಲ್ಲಿ. ಇನ್ನೂ ಇಂಚೆನ KVR ಅಂತೆಲ್ಲ ಹೋಗ್ತೀವಲ್ವಾ, ಡೆಡ್ ಎಂಡ್ ರೈಟು. ಲೆಫ್ಟಲ್ಲಿ. ಹಾಂ, ಓಕೆ ಓಕೆ ಓಕೆ. ಅದೇ ಕೋಡಿಪಳ್ಯ ಡೆಡ್ ಎಂಡಲ್ಲಿ ಆ ಏರಿಯಾ ಇದೆಯಲ್ಲ, ಅದೇ ಕೋಡಿಪಳ್ಯ. ಹೋಗ್ಬೇಕಾದ್ರೆ ಅಲ್ಲೇ ಹೋಗೋಣ ಬನ್ನಿ, ನಾನು ತೋರಿಸ್ತೀನಿ. ಅದೊಂದು ಜಾಗ ಚೆನ್ನಾಗಿದೆ, ಲೆವೆಟ್ ಒಳಗಡೆ ಹೋಗುತ್ತೆ, ಟ್ರಾಫಿಕ್ ಇರಲ್ಲ, ಆರಾಮಾಗಿ ಬರ್ತೀವಿ ನಾವು ಅಲ್ಲಿಗೆ. ಯಪ್ಪ, ಸಕ್ಕತ್ತಾಗಿದೆ. ಆಫ್ ರೋಡು ಇನ್ನೂ ತುಂಬ ಟಫ್ ಆಗಿತ್ತು ಬ್ರೋ. ಈಗ ನಾನು ಇಷ್ಟಕ್ಕೆ ರೀಸೆಂಟಾಗಿ ಜಾತ್ರೆ ಆಗಿದೆ ಇದು. ಕೆಳಗಡೆ ಹಾರ ಎಲ್ಲ ಹಾಕಿದ್ರು ನೋಡಿದ್ರಾ? ಹಾಂ, ಪೇಂಟ್ ಎಲ್ಲ ಮಾಡಿಸಿದ್ದಾರೆ. ಇದು ಇರಲಿಲ್ಲ ನೋಡಿ, ಅದೇ ಪೇಂಟಿಂಗ್ ಎಲ್ಲ ಮಾಡಿಸಿದ್ದಾರೆ. ಆ ಬೋರ್ಡು ಇರಲಿಲ್ಲ, ಬೋರ್ಡ್ ಈಗ ಹಾಕ್ಸಿರೋದು. ಪೇಂಟ್ ಮಾಡಿಸಿ ಎಲ್ಲ UPI ಅಪ್ಗ್ರೇಡ್ ಆಗಿ. ಹಾಂ
ಇಲ್ಲಿವರೆಗೆ ನೋಡಿದ್ರಲ್ಲ ಸ್ನೇಹಿತರೆ, ಸೂರ್ಯೋದಯನ ಇದೇ ಗಂಗಾಧರೇಶ್ವರ ಬೆಟ್ಟದಲ್ಲಿ ಕಾಣೋ ಸೂರ್ಯೋದಯ. ಅದು ಬೆಂಗಳೂರಿಗೆ ತುಂಬ ಹತ್ತಿರದಲ್ಲಿದೆ. ಅರೌಂಡ್ ನಿಮಗೆ 60 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಸೂರ್ಯೋದಯ. ಈ ಬೆಟ್ಟದಲ್ಲಿ ಸೂರ್ಯೋದಯ ಹೇಗೆ ಎಷ್ಟು ಚೆನ್ನಾಗಿರುತ್ತೋ ಹಾಗೆ ಸೂರ್ಯಾಸ್ತ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ನಾನು ಮತ್ತು ಪವನವ್ರ ಮಾತ್ರ ತುಂಬ ಎಂಜಾಯ್ ಮಾಡಿದ್ದೀವಿ. ಅದರಲ್ಲೂ ಬೈಕರ್ಸ್ಗಳು ಬಂದ್ರಂತೂ ಆಫ್ ರೋಡ್ನ ನೆಕ್ಸ್ಟ್ ಲೆವೆಲಲ್ಲಿ ಎಂಜಾಯ್ ಮಾಡ್ಬೋದು. ನಾನು ಕೂಡ ಇವತ್ತು ಅಂಥ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಪಡೆದಿದ್ದೀನಿ. ದಯವಿಟ್ಟು ಇಲ್ಲಿಗೆ ಬರೋರಿಗೆ ಈ ಬೆಟ್ಟದ ಗೂಗಲ್ ಲೊಕೇಶನ್ ಕೂಡ ನಾನು ಕೆಳಗಡೆ ಕೊಟ್ಟಿರ್ತೀನಿ, ಅದನ್ನು ನೋಡ್ಕೊಂಡು ಸುಧಾ ನೀವು ಬರ್ಬೋದು. ಇಲ್ಲಿಗೆ ಬರುವಂಥವ್ರಿಗೆ ನನ್ನದೊಂದು ಸಲಹೆ ಏನಂತಂದರೆ, ಈ ಬೆಟ್ಟ ತುಂಬ ಪ್ಲಾಸ್ಟಿಕ್ ಮುಕ್ತವಾಗಿದೆ. ಅದನ್ನು ಅದೇ ರೀತಿ ಇರೋಕ್ಕೆ ನಾವು ಸಹಕರಿಸಬೇಕು. ಯಾಕಂತಂದರೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿರುತ್ತೆ. ಆದ ಕಾರಣ ಅದು ಅಲ್ಲದೆ ಗಾಡಿಗಳಲ್ಲಿ, ನಿಮ್ಮ ಬೈಕ್ಗಳಲ್ಲಿ ಹೆವಿ ಸೌಂಡ್ ಮಾಡ್ಕೊಂಡು ಬರ್ತಕ್ಕಂಥದ್ದು ಎಲ್ಲನ ದಯವಿಟ್ಟು ಮಾಡಬೇಡಿ. ಯಾಕಂತಂದರೆ ಹಳ್ಳಿ ಜನ ತುಂಬ ಮುಗಿದ್ರು ನೆಮ್ಮದಿಯಾಗಿದ್ದಾರೆ, ನೆಮ್ಮದಿಯಾಗಿ ಇರೋಕ್ಕೆ ಬಿಟ್ಬಿಡೋಣ ನಾವು, ಅದನ್ನು ಹಾಳು ಮಾಡೋದು ಬೇಡ. ಯಾಕಂದರೆ ಈ ಬೆಟ್ಟಕ್ಕೆ ಬರೋ ದಾರಿ ಹಳ್ಳಿ ಒಳಗಡೆ ಇರೋದ್ರಿಂದ ಅದನ್ನು ಅದೇ ಥರ ಉಳಿಸ್ಕೊಳ್ಳೋಣ. ಒಂದು ಅದ್ಭುತವಾದ ಜಾಗ ಅಂತಲೇ ಹೇಳ್ಬೋದು. ನಾನಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ದೀನಿ. ಒಂದು ನೆಕ್ಸ್ಟ್ ಲೆವೆಲ್ ಆಫ್ ರೋಡು ಅಂತಲೇ ಹೇಳ್ಬೋದು ಬೈಕರ್ಸ್ಗಳಿಗೆ. ಬನ್ನಿ, ಈ ಬ್ಲಾಗ್ ಮುಗಿಸೋ ಟೈಮ್ ಆಯಿತು, ಬೆಂಗಳೂರು ಕಡೆ ಹೊರಡೋಣ. ನಾವು ಅರ್ಲಿ ಮಾರ್ನಿಂಗ್ ಎದ್ದು ಬಂದಿದ್ದು, ಬೇಗ ಮನೆಗೆ ಹೋಗಿ ಸೇರ್ಕೊಂಬಿಡೋಣ. ನಾನು ಪವನವ್ರು ಕೂಡ ಈ ಬ್ಲಾಗ್ ಮುಗಿಸ್ತಾ ಇದ್ದೀವಿ ಇಬ್ಬರೂ. ಸರಿ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಈ ಬ್ಲಾಗ್ದು ಸೂರ್ಯಾಸ್ತನ ನಾನು ಇನ್ನೊಂದು ಟೈಮ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಈ ಬೆಟ್ಟ ಅಷ್ಟು ಇಷ್ಟ ಆಗಿಬಿಟ್ಟಿದೆ ನನಗೆ. ನೆಕ್ಸ್ಟ್ ಮುಂಬರೋ ವಿಡಿಯೋದಲ್ಲಿ ನಾನು ಇದರದ್ದು ಇನ್ನೊಂದು ಆಫ್ ರೋಡ್ ಮಾಡಿ ಹಾಗೆ ಸೂರ್ಯಾಸ್ತ ಯಾವ ಥರ ಕಾಣುತ್ತೆ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ. ಬನ್ನಿ, ಈ ಬ್ಲಾಗ್ ಮುಗಿಸೋಣ. ನೆಕ್ಸ್ಟ್ ಬ್ಲಾಗಲ್ಲಿ ಪಕ್ಕಾ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.